ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈ ವಿತ್ ಅಮ್ಮು. ಇವಾಗ ನಾನು ಅಮ್ಮ ಕಾಳಭೈರವೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆದಿಚುಂಚನಗಿರಿನಲ್ಲಿ. ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದು ಆನ್ ದಿ ವೇ ವಿ ಆರ್ ಗೋಯಿಂಗ್. ಆಲ್ಮೋಸ್ಟ್ 2.5-3 hours ಜರ್ನಿ ಇದೆ ಇದು. ಸೊ ಲೆಟ್ಸ್ ಗೋ. ಆನ್ ದಿ ವೇ ರೋಡಲ್ಲಿ ಸಿಕ್ಕಾಬಡೆ ಚೆನ್ನಾಗಿತ್ತು, ಗ್ರೀನರಿ, ಭತ್ತ ಎಲ್ಲ ಬೆಳೆದಿದ್ರು, ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಅ ವೆರಿ ನೈಸ್ ವ್ಯೂ. ಆ ಕಡೆ ಪಾಂಡು ಇತ್ತು, ತುಂಬ ನೀರಿತ್ತು ಅಲ್ಲೂ. ಇಟ್ ವಾಸ್ ವೆರಿ ನೈಸ್ ಸೀನರಿ. ವಾಚ್ ಮಾಡ್ಕೊಂಡು ಹೋಗೋಕ್ಕೆ ತುಂಬ ವೆದರು ಸಿಕ್ಕಾಬಡೆ ಸಪೋರ್ಟಿವ್ ಆಗಿತ್ತು, ತಣ್ಣಗಿತ್ತು. ಸೊ ಇವಾಗ ನಾವು ಡಬಲ್ ರೋಡಿಗೆ ಬಂದಿದ್ದೀವಿ. ಆದಿಚುಂಚನಗಿರಿ ಇಲ್ಲಿಂದ 10 kilometers ಇದೆ. 2 hours later. ಇದು ಮೇನ್ ಗೇಟು ಆದಿಚುಂಚನಗಿರಿದು ಎಂಟ್ರೆನ್ಸಲ್ಲಿ. ಅದಾದಮೇಲೆ ಇನ್ನೂ ಒಂದು ಎಂಟ್ರೆನ್ಸ್ ಬರುತ್ತೆ. ಇಲ್ಲಿ ಕೊಳ ಇದೆ, ಇಲ್ಲಿ ತೆಪ್ಪೋತ್ಸವ ಮಾಡ್ತಾರೆ. ಕೆಳಗಡೆನೇ ಇದೆ, ಮೇಲಿಲ್ಲ. ಇದು ಅಲ್ಲಿನ ಬಸ್ ಸ್ಟ್ಯಾಂಡು ಆದಿಚುಂಚನಗಿರಿದು. ಸೊ ದಿಸ್ ಈಸ್ ದಿ ಮೇನ್ ಸರ್ಕಲ್ಲು ಬಸ್ ಸ್ಟ್ಯಾಂಡು. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸು, ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು. ಬಸ್ ಸ್ಟ್ಯಾಂಡಿಂದ ಒಂದು 15 minutes ವಾಕ್ ಆಗುತ್ತೆ. ಸೊ ವಿ ಕ್ಯಾನ್ ಗೋ ಬೈ ವಾಕ್. ಸೊ ನಾನು ಆಗಲೇ ತೋರಿಸಿದ್ನಲ್ಲ, ಇದು ಮೇನ್ ಸರ್ಕಲ್ಲು. ಬಸ್ ಸ್ಟ್ಯಾಂಡಿಂದ ಆಚೆ ಬಂದಿದ ತಕ್ಷಣ ಕಾಣಿಸುತ್ತೆ. ಅಲ್ಲೊಂದು ಮೇನ್ ಎಂಟ್ರೆನ್ಸು, ದಿಸ್ ಇಸ್ ದಿ ಸೆಕೆಂಡ್ ಮೇನ್ ಎಂಟ್ರೆನ್ಸ್. ಇಲ್ಲೆಲ್ಲ ವೆಹಿಕಲ್ಸ್ ಎಲ್ಲ ಬೆಟ್ಟದ ಮೇಲೆ ತೊಗೊಂಡು ಹೋಗೋದು. ಅಲ್ಲಿ ಪಾರ್ಕಿಂಗು ಇದೆ ನಿಮಗೆ. ನಾವಿವಾಗ ವಾಕಲ್ಲಿ ಹೋಗ್ತಾ ಇದ್ದೀವಿ, ಬಸ್ ಇಲ್ಲ ಮೇಲಕ್ಕೆ. ಬಸ್ ಸ್ಟ್ಯಾಂಡಿಂದ ಇಳಿದು ವಿ ಆರ್ ಗೋಯಿಂಗ್ ಬೈ ವಾಕ್. ಬಟ್ ನಾನು ಲಾಸ್ಟ್ ಟೈಮ್ ಒಂದು 7 years ಬ್ಯಾಕ್ ಬಂದಿದ್ದು. ಈಗ ಸಿಕ್ಕಾಬಡೆ ಚೇಂಜ್ ಆಗಿದೆ, ಸಖತ್ತಾಗಿದೆ. ಹೋಗುವ ದೇವಸ್ಥಾನಕ್ಕೆ, ಬನ್ನಿ, ಲೆಟ್ಸ್ ಗೋ. ಇದು ಫೈನಲ್ ಮೇನ್ ಎಂಟ್ರೆನ್ಸು. ಈ ಗೇಟ್ ದಾಟಿದ ತಕ್ಷಣ ನಮಗೆ ಗೋಪುರ ಎಲ್ಲ ಕಾಣಿಸುತ್ತೆ ದೇವಸ್ಥಾನದ್ದು. ಸೊ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಪ್ಲೇಸ್ನ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಹೋಗಿದ್ದಿನ ಸಿಕ್ಕಾಬಟ್ಟೆ ರಶ್ಶೇ ಇರಲಿಲ್ಲ. ವಿ ಹ್ಯಾಡ್ ವೆರಿ ನೈಸ್ ಟೈಮ್. ನಾವು ಲೇಟ್ ಆಗಿದ್ದರಿಂದ ಡೈರೆಕ್ಟು ಪ್ರಸಾದ ತೊಗೊಳ್ಳೋಣ ಅಂತ ಹೋದ್ವಿ. ಲೇಟ್ ಆಗಿತ್ತು, ಆಲ್ಮೋಸ್ಟ್ 1:30 ಆಗಿತ್ತು ನಾವು ರೀಚ್ ಆದಾಗ. ಸೊ ದೇವಸ್ಥಾನ 2:30ಗೆ ಓಪನ್ ಇತ್ತು. ಸೊ ಊಟ ಮಾಡೋಣ ಅಂತ ದೇವಸ್ಥಾನದಲ್ಲೇ ಊಟ ಮಾಡ್ತಾ ಇದ್ದೀವಿ. ಸೊ ಊಟ ಮಾಡಿಬಿಟ್ಟು ಮತ್ತೆ ಸಿಗುವೆ ನಾನು. ಈಗ ನಾವು ಬೆಟ್ಟದ ಮೇಲೆ ಬಂದಿರೋ ಕಾರಣ ನಿಮಗೆ ಟಾಪ್ ವ್ಯೂ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ. ಇಟ್ ಇಸ್ ಅ ವೆರಿ ನೈಸ್ ಪ್ಲೇಸ್. ನಮಗೊಂದು ಅಡ್ವಾಂಟೇಜ್ ಏನಾಗಿತ್ತು ಅಂತಂದರೆ, ನಾವು ಹೋಗಿದ್ದಿನ ರಶ್ಶೇ ಇರಲಿಲ್ಲ, ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಗಾಳಿನೂ ಬೀಸ್ತಾ ಇತ್ತು. ವೆರಿ ನೈಸ್. ಇಟ್ ವಾಸ್ ಅ ಪೀಸ್ಫುಲ್ ಡೇ ನಮ್ಗವತ್ತು. ಇಟ್ ವಾಸ್ ಅ ವೆರಿ ನೈಸ್ ಆ್ಯಂಡ್ ಪ್ಲೆಸೆಂಟ್ ಡೇ ಅವತ್ತು. ಈ ಡೋರ್ ತುಂಬ ಅಟ್ರಾಕ್ಟಿವ್ ಅನಿಸ್ತು ನನಗೆ. ಸೊ ಅದಕ್ಕೆ ಇಟ್ ವಾಸ್ ವೆರಿ ನೈಸ್ ಡೋರ್. ಇದು ಮೇನ್ ಎಂಟ್ರೆನ್ಸು, ಗೋಪುರ, ಮೇನ್ ಗೋಪುರ. ನಾನು ಲಾಸ್ಟ್ ಟೈಮ್ ಬಂದಾಗ ಈ ಗಣೇಶ ಮತ್ತು ಈ ಪಿಂಕ್ ಮಾರ್ಬಲ್ ಸ್ಟೋನ್ ಕನ್ಸ್ಟ್ರಕ್ಷನಲ್ಲಿತ್ತು. ಬಟ್ ಈಗಲೂ ಎಂಟ್ರಿ ಇಲ್ಲ, ಸಮ್ ರಿಸ್ಟ್ರಿಕ್ಷನ್ಸ್ ಇದೆ. ಇವೆಲ್ಲ ಕನ್ಸ್ಟ್ರಕ್ಷನಲ್ಲಿತ್ತು. ಇವಾಗ ಕನ್ಸ್ಟ್ರಕ್ಷನ್ ಪೂರ ಆಗಿದೆ, ಬಟ್ ಅಲೋ ಮಾಡ್ತಾ ಇಲ್ಲ ಇನ್ನು ಸದ್ಯಕ್ಕೆ. ಲೆಟ್ಸ್ ಸಿ, ನೆಕ್ಸ್ಟ್ ಟೈಮ್ ಹೋದಾಗ ಅಲೋ ಮಾಡ್ತಾರೆ. 2 hours later. ನಾವೆಲ್ಲ ಕಾಯ್ತಾ ಇದ್ದೀವಿ. 2:30 ಆಯಿತು, ದೇವಸ್ಥಾನ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಇಲ್ಲೇ ಕಾಯ್ತಾ ಇದ್ದೀವಿ. ಅಷ್ಟು ರಶ್ ಇರಲಿಲ್ಲ, ಬಟ್ ಆದಷ್ಟು ಬೇಗ ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಹೋಗೋಣ ಅಂತ. ಬಿಕಾಸ್ ವಿ ಹ್ಯಾಡ್ 2.5 hours ಜರ್ನಿ. 2 ಬಸ್ ಚೇಂಜ್ ಮಾಡಬೇಕಿತ್ತು ವಾಪಸ್ ಹೋಗಬೇಕಾದ್ರೆ. ಸೊ ಇಲ್ಲೂ ಒಂದು ದೇವಸ್ಥಾನ ಇದೆ, ಗಂಗಾಧರೇಶ್ವರ ದೇವಸ್ಥಾನ. ಸೊ ಬೆಟ್ಟ ಹತ್ಕೊಂಡು ಹೋಗಬೇಕು, ಮೇಲೆ ಹೋಗಬೇಕು. ಸೊ ಅಲ್ಲಿಗೆ ಹೋಗುವ ಬನ್ನಿ. ಇವಾಗ ನೀವು ಬೆಟ್ಟ ಹತ್ತುತ್ತಾನೆ ಅಲ್ಲಿ ಸೈಡಲ್ಲಿ ನಂದಿನೂ ಕಾಣಿಸುತ್ತೆ. ಚೆನ್ನಾಗಿದೆ ನಂದಿ. ಚಿಕ್ಕದಾಗಿ ಪುಟ್ಟದಾಗಿ ಚೆನ್ನಾಗಿತ್ತು. ತುಂಬ ಚಿಕ್ಕದಾಗೇನಿಲ್ಲ, ಬಟ್ ಚೆನ್ನಾಗಿತ್ತು. ಸೊ ಇದೇ ದೇವಸ್ಥಾನ. ಒಳಗೆ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ಸಿಗುವೆ ನಾನು. ಈ ದೇವಸ್ಥಾನ ಮುಗ್ದಾದ್ಮೇಲೆ ಇಲ್ಲಿ ಕತ್ತಲ ಲಿಂಗೇಶ್ವರ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗ್ಬೇಕು ಇವಾಗ. ಲೆಟ್ಸ್ ಗೋ. A few moments later. ನಾವು ಮೇಲೆ ಬಂದ್ವಿ. ಇದು ಕತ್ತಲ ಸೋಮೇಶ್ವರ ದೇವಸ್ಥಾನ. ಇದು ಗುಹೆ ಒಳಗೆ ಹೋಗ್ಬೇಕು. ಬನ್ನಿ, ಒಳಗೆ ಹೋಗುವ. ಇದೇ ದೇವಸ್ಥಾನ. ಗುಹೆ ಒಳಗೆ ಹೋಗ್ಬೇಕು ಇವಾಗ. ಅಲ್ಲಿ ದೇವರು. ಸೊ ಅಲ್ಲಿ ಕಲ್ಲಿದೆ. ಆ ಕಲ್ಲನ್ನ ಎತ್ತಿ ನಮಗೇನು ಬೇಡಿಕೆ ಇದೆ ಅದನ್ನು ಮನಸ್ಸಲ್ಲಿ ಬೇಡ್ಕೊಂಡು ಅದನ್ನು ಎತ್ತಿದ್ರೆ ನೆರವೇರತ್ತೆ ಅನ್ನೋ ಒಂದು ನಂಬಿಕೆ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 1/2 hour ವೆಯ್ಟ್ ಮಾಡಿದ್ದೀವಿ. ಆಮೇಲೆ ಬಸ್ ಸಿಕ್ತು. ಇವಾಗ ಮಂಡ್ಯಗೆ ಬ್ಯಾಕ್. ಸಿಗ್ತೀನಿ ಮಂಡ್ಯದಲ್ಲಿ. ಬಾಯ್. 2 hours later. ಮಂಡ್ಯ ಬಸ್ ಸ್ಟ್ಯಾಂಡಿಗೆ ಬಂದು ರೀಚ್ ಆದ್ವಿ. ಆಲ್ಮೋಸ್ಟ್ ರೀಚ್ ಆಗೋಷ್ಟರಲ್ಲಿ 8:30 ಆಗಿತ್ತು. ಫೈನಲಿ ಬ್ಯಾಕ್ ಹೋಮ್. ಇವಾಗ ಒಂದು 5 minutes ಆಯಿತು ಮನೆಗೆ ಬಂದು. ಫ್ರೆಶ್ನಪ್ ಆಗಬೇಕು.
ದಿ ಡೇ ವೆಂಟ್ ವೆರಿ ವೆಲ್. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ದೇವಸ್ಥಾನ. ದೇ ಹ್ಯಾವ್ ಮೇಂಟೈನ್ಡ್ ವೆರಿ ವೆಲ್. ಕ್ಲೀನ್ಲಿನೆಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಸುಮಾರು ದಿನದ ಪ್ಲ್ಯಾನ್ ಆಗಿತ್ತು ನಂದು. ಸೊ ಹೋಗಿದ್ದು ಬಂದ್ವಿ ನಾನು ಅಮ್ಮ. ಇಟ್ ವಾಸ್ ಅ ವೆರಿ ನೈಸ್ ಆ್ಯಂಡ್ ಎ ಪ್ಲೆಸೆಂಟ್ ಡೇ. ಸೊ ಆಲ್ಮೋಸ್ಟ್ ನಾವು 11 o'clock ರೀಚ್ ಆಗಿ ಅಲ್ಲೇ 11 o'clock ಇಲ್ಲ 11 o'clockಗೆ ಬಸ್ ಹೊರಡ್ತು. ಆಲ್ಮೋಸ್ಟ್ 1 o'clock ರೀಚ್ ಆದ್ವಿ. 1 o'clock ಇಂದ 4 o'clock ತನಕ ಅಲ್ಲೇ ಇದ್ದು ಆಮೇಲೆ ಹೊರಟ್ವಿ ನಾವು. ವಿ ಹ್ಯಾಡ್ ಎ ವೆರಿ ನೈಸ್ ಟೈಮ್. ಚೆನ್ನಾಗಿ ಫೋಟೋಸ್ ತೊಗೊಂಡ್ವಿ. ಸಖತ್ತಾಗಿತ್ತು. ಆ್ಯಂಡ್ ಅಲ್ಲಿ ಟ್ರಕ್ಕಿಂಗ್ ಕೂಡ ಮಾಡ್ದಂಗೆ ಅನಿಸ್ತು ಆ ದೇವಸ್ಥಾನಕ್ಕೆ ಹೋಗಿದ್ದು. ಕೊನೆ ದೇವಸ್ಥಾನ. ಇಟ್ ವಾಸ್ ವೆರಿ ನೈಸ್. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಹೋಪ್ ಯು ಲೈಕ್ಡ್ ಇಟ್. ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. See you in the next video. Bye bye. Take care. Shubh Ratri.